4 ಇದೆ. ಅಲ್ಲಿಂದ ಒಂದು 500 ಮೀಟರ್ ಒಂದು ದೂರದಲ್ಲಿ ಒಂದು ಮೆಟ್ಕಾಟ್ ವಿಲ್ಲಾ ಹೋಮ್ ಸ್ಟೇ ಅಂತ ಇದೆ. ಸೊ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರತೀಕ್ ಮೋದಿ ಅವರು ಮತ್ತು ಅವರ ಮನೆಯವರು. ಸೊ ಇಲ್ಲಿ ಬನ್ನಿ ನೋಡೋಣ ಹೇಗಿದೆ. ಸೊ ಎಲ್ಲರಿಗೂ ನಮಸ್ಕಾರ. ಸೊ ನಾನು ನಿಮ್ಮ ಶಿವನ್ಗೌಡ. ನಮ್ಮ ಒಂದು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಶಾಡಂಬಿ ಗ್ರಾಮದಲ್ಲಿದ್ದೀವಿ. ಸೊ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರತೀಕ್ ಮೋದಿ ಅವರು. ಸೊ ಇಲ್ಲಿ ಅವರು ಒಂದು ಹೋಮ್ ಸ್ಟೇ ಮಾಡ್ಕೊಂಡಿದ್ದಾರೆ. ಸೊ ಆ ಹೋಮ್ ಸ್ಟೇಯಲ್ಲಿ ಅವರು ಇರೋದಕ್ಕೆ 2 BHK ಹೌಸ್ ಇದೆ, ಅದ್ರ ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಇದೆ, ಸೊ ತೋಟ ಇದೆ. ಸೊ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಬೇಕಂತಂದ್ರೆ ಎರೆಹುಳ ಗೊಬ್ಬರ ಮಾಡೋದಿದೆ, ಮತ್ತೆ ಎಲೆಬಳ್ಳಿ ತೋಟ ಇದೆ. ಸೊ ಬನ್ನಿ ಹಾಗಾದ್ರೆ ಅವ್ರ ಮೂಲಕನೇ ತಿಳ್ಕೊಳ್ಳೋಣ. ಸೊ ಇಲ್ಲಿ ಅವರು ಏನೇನ್ ಮಾಡ್ತಾ ಇದ್ದಾರೆ. ಹಾಯ್ ಸರ್ ಹೇಳಿ. ಸೊ ಇದು ನಮ್ದು ಶಾಡಂಬಿ ಗ್ರಾಮದಲ್ಲಿ ಶಿಗ್ಗಾಂವ್ ತಾಲೂಕಲ್ಲಿ ಒಂದು ಸಣ್ಣಗೆ ಹೋಮ್ ಸ್ಟೇ ಮಾಡ್ಕೊಂಡಿದೀವಿ. ಕಮರ್ಷಿಯಲ್ ಆಗಿ ಇದು ಆಕ್ಟಿವಿಟಿ ನಡೆಸ್ತಾ ಇದೀವಿ. ಇಲ್ಲಿ ಇರಕ್ಕೆ 2 BHK ಮನಿ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಮತ್ತೆ ಇದು ಲಾನ್ ಏರಿಯಾ ನೀವು ನೋಡಬಹುದು. ಅಂಡ್ ಪಾಲಿ ಹೌಸ್ ಒಂದು ಮಾಡಿದೀವಿ, ಅದರಲ್ಲಿ ಎಲಿ ಬಳ್ಳಿ ಹಾಕಿದೀವಿ. ಅಂಡ್ ನಾವು ವರ್ಮಿ ಕಂಪೋಸ್ಟ್ ಒಂದು ಸ್ಟಾರ್ಟ್ ಮಾಡಿದೀವಿ ಇವಾಗ ರೀಸೆಂಟ್ಲಿ 6 months ಆಯ್ತು. ಸೊ ಅದೊಂದು ನೀವು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಎದರದು ಬೇಕಂದ್ರೆ ಬಂದು ಎಲ್ಲ ನೋಡ್ಕೋಬಹುದು. ಇದು ಟೋಟಲ್ 6 acres ಮಾವಿನ ತೋಟದಲ್ಲೇ ಸೆಂಟ್ರಲ್ಲಿ ನಾವು ಈ ಪ್ರಾಪರ್ಟಿಯನ್ನ ಡೆವಲಪ್ ಮಾಡ್ಕೊಂಡಿದೀವಿ. ಬನ್ನಿ ಒಳಗಡೆ ತೋರಿಸ್ತೀವಿ ನಿಮಗೆ. ಇದು ನಿಮ್ದು ಸ್ಟೇಯಿಂಗ್ ಎಸ್ ಸರ್. ಎಷ್ಟು ಜನ ಅಕಾಮಡೇಟ್ ಆಗ್ಬೋದು ಸರ್? ಮ್ಯಾಕ್ಸಿಮಮ್ ವಿತ್ ಎಕ್ಸ್ಟ್ರಾ ಬೆಡ್ಸ್ ಎಲ್ಲ 15 members ಮಟ್ಟ ಅಕಾಮಡೇಟ್ ಮಾಡ್ತೀವಿ ನಾವು. ಸೊ ಇದು ಹಾಲ್, ಇದು ಒಂದು ಕೇರಳ ಸ್ಟೈಲ್ ತೊಟ್ಟೆ ಮನೆ ಅಂತಾರಲ್ಲ ಆ ತರ ಮಾಡಿದೀವಿ. ಇಲ್ಲಿ 2 ರೂಮ್ಸ್ ಇದಾವೆ, 2 BHK. ಅಟ್ಯಾಚ್ ಬಾತ್ರೂಮ್ ಇದೆ. ಮನಿಗೆ ಒಂದು ಕಾಮನ್ ಆಗಿ ಟಾಯ್ಲೆಟ್ ಇರುತ್ತೆ, ರೂಮ್ಸಿಗೆ ಅಟ್ಯಾಚ್ ಇಲ್ಲ. ಸೊ ಇದು ಹಳೆ ಸ್ಟೈಲ್ ಮನಿ, ಸೊ ಆ ತರಾನೇ ಮಾಡ್ಕೊಂಡಿದೀವಿ. ವಾಶ್ರೂಮ್ ಬರುತ್ತೆ. ಸೊ ಸ್ವಿಮ್ಮಿಂಗ್ ಪೂಲ್ ಇದೆ. ಹಾ ಸರ್. ಗೆಸ್ಟ್ ಬಂದು ಬೇಕಾದಂಗೆ ಯೂಸ್ ಮಾಡ್ಕೋಬಹುದು ಸ್ವಿಮ್ಮಿಂಗ್ ಪೂಲ್. ಫ್ಯಾಮಿಲೀಸ್ ಜೊತೆ ಬಂದ್ರೆ ಎಂಜಾಯ್ ಆಗುತ್ತೆ ಅವರಿಗೂ ಎಲ್ಲ. ಡೇ ಔಟಿಂಗ್ ತರಾನು ಮಾಡ್ಕೋಬಹುದು, ನೈಟ್ ಸ್ಟೇನು ಮಾಡ್ಕೋಬಹುದು. ನೈಟ್ ಅಲ್ಲಿ ಇವಾಗ ಚಳಿಗಾಲ ಕ್ಯಾಂಪ್ ಫೈರ್ ಎಲ್ಲ ಹಚ್ಕೊಡ್ತೀವಿ. ಸೊ ಅದೊಂದು ಅನುಕೂಲ ಇದೆ. ಎಲ್ಲರಿಗೂ ಫುಡ್ ಮಾಡ್ಕೊಡ್ತೀವಿ ಎಲ್ಲ. ಏನಂತಾರೆ ಊಟದ ವ್ಯವಸ್ಥೆ ಹೆಂಗಿದೆ? ಇಲ್ಲೇ 1 day ಪ್ರೀ ಆರ್ಡರ್ ತಗೋತೀವ್ರಿ. ಅವ್ರು ಏನ್ ಹೇಳ್ತಾರೆ ಎಲ್ಲ ಮಾಡಿಕೊಡ್ತೇವೆ. ಟೈಮಿಂಗ್ ಏನಿಲ್ಲ, ಮಾರ್ನಿಂಗ್ 10 to ನೆಕ್ಸ್ಟ್ ಡೇ ಮಾರ್ನಿಂಗ್ 10 ಇರುತ್ತೆ, 24 hours ಸ್ಲಾಟ್. ಮತ್ತೇನಿದೆ? ಸೊ ಇದೊಂದು ಅಷ್ಟೇ, ಹಟ್ ಒಂದು ನೋಡ್ಕೋಬಹುದು. ಊಟ ಹಾ. ಸೊ ಇದು ಫ್ಯಾಮಿಲಿ, ಫ್ರೆಂಡ್ಸ್ ಗ್ರೂಪ್, ಸ್ಮಾಲ್ ಇವೆಂಟ್ಸ್, ಬರ್ತ್ಡೇ ಪಾರ್ಟೀಸ್, ಸ್ಮಾಲ್ ವೆಡ್ಡಿಂಗ್ಸ್ ಆಯ್ತು, ಯಾವ ತರ ಆದ್ರೂ ಫಂಕ್ಷನ್ಸ್ ಒಂದು ಇಲ್ಲೇ ಕಂಡಕ್ಟ್ ಮಾಡ್ಕೋಬಹುದು. ಹಂಗ್ ಡೇ ಬಂದು ಹೋಗೋರಿದ್ರೆ 100-150 members ನಾವು ಅಕಾಮಡೇಟ್ ಮಾಡಿದೀವಿ. ಸೊ ಅದಕ್ಕೂ ಎಲ್ಲ ಅನುಕೂಲ ಇದೆ. ನಾವು ಇದು ನಮ್ಮ ಫಾರ್ಮ್ ಹೌಸ್ ಅಲ್ಲೇ ಇದೊಂದು ಎಲಿ ಬಳ್ಳಿ ಪಾಲಿಹೌಸ್ ಮಾಡ್ಕೊಂಡಿದೀವಿ. ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಗೆಸ್ಟ್ ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕಂದ್ರೂ ಇದೊಂದು ಆಪ್ಷನ್ ಇದೆ ನಿಮ್ಮಲ್ಲಿ. ಸೊ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಎಲಿ ಬಳ್ಳಿ ಫಾರ್ಮಿಂಗ್ ವಿಚ್ ಇಸ್ ನಾಟ್ ವೆರಿ ಕಾಮನ್ ಸರೌಂಡಿಂಗ್ ಹಿಯರ್. ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸು ತೊಗೋಬೋದು, ನೀವು ಎಲ್ಲ ಮಾಡ್ಕೋಬೋದು, ಬಂದು ನೋಡ್ಕೋಬೋದು, ಕಲಿಬೋದು. ನಾವು ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ, ಏನೇನು ಅದರಿಂದ ಹೊರಗೆ ಬಂದಿದ್ದೀವಿ ಎಲ್ಲ ನಾವು ತಿಳಿಸ್ಕೊಡ್ತೀವಿ ನಿಮಗೆ. ಸ್ವಲ್ಪ ಬಂದರೆ ನೀವು ನೋಡ್ಕೋಬೋದು ಇದೊಂದು ಅಂತ ಹೇಳ್ತೀನಿ. ಸರ್ ಇಲ್ಲಿ ವರ್ಮಿ ಕಾಂಪೋಸ್ಟ್ ಮಾಡ್ತಾ ಇದ್ದೀರಾ? ಸೊ ಇದು ಮಾರಾಟನ ಮಾಡ್ತೀರಾ? ಎಸ್ ಸರ್, ಮಾರಾಟ ಮಾಡ್ತೀವಿ ಸರ್. ಅಂಡ್ ಕಮರ್ಷಿಯಲ್ ಆಗೇ ಮಾಡ್ತಾ ಇದೀವಿ ಇವಾಗ. ಜಸ್ಟ್ 6 months ಆಗಿದೆ. ಸೊ ಸ್ಲೋಲಿ ಡೆವಲಪ್ ಮಾಡ್ತಾ ಇದೀವಿ. ಸ್ಟಾರ್ಟ್ 2 ಬೆಡ್ಲಿಂದ ಮಾಡಿದೀವಿ, ಇವಾಗ 15 ಬೆಡ್ ಆಗಿದೆ. ಸೊ ಇನ್ನು ಮುಂದ್ಗಡೆ ಫಾರ್ಮರ್ಸ್ ಇಂದ ಸಪೋರ್ಟ್ ಎಲ್ಲ ಇದ್ರೆ ನಾವು ಅವರಿಗೆ ಎಲ್ಲ ಒಳ್ಳೆ ರೇಟಲ್ಲಿ ಕೊಡ್ಬೇಕಂತನೂ ವಿಚಾರ ಇದೆ.
ಸೊ ಆ ತರ ಕೊಟ್ರೆ ನಾವು ಅವರು ಬೆಳಿತಾರೆ, ನಾವು ಬೆಳಿತೀವಿ. ಈಗ ಅದೇ ಸರ್, ರಾಸಾಯನಿಕ ರಸಗೊಬ್ಬರಗಳಿಂದ ಮಣ್ಣೊಳಗ್ ಫಲವತ್ತತೆ ಅನ್ನೋದು ಹೋಗ್ಬಿಟ್ಟೈತಿ. ಈಗ ಎರೆಹುಳು ಗೊಬ್ಬರ ಅನ್ನೋದು ಒಂದು ಬೇಸಿಕ್ ಆಗ್ಬಿಡ್ತೈತ್ರಿ. ಈಗ ಶಗಣಿ ಒಳಗ ಇರುವಂತದ್ ಮಿಥೇನ್ ಎಲ್ಲ ಇರುತ್ತೆ, ಬಿಸಿ ಇರುತ್ತೆ. ನಾವ್ ಅದನ್ನೆಲ್ಲ 10 ದಿನ ತಂಪ್ ಮಾಡಿ ನೀರ್ ಹೊಡೆದು ಆಮೇಲೆ ಈ ತರ ಒಂದ್ ಪ್ಲಾಸ್ಟಿಕ್ ಹಾಸಿ ಅದ್ರೊಳಗ ನಾವು ಬೆಡ್ಸ್ ಮಾಡಿ, ಸೊ ಎರೆಹುಳಕ್ ಯಾವಾಗ್ಲೂ ಕತ್ಲು ಬೇಕು ಮತ್ತೆ ತಂಪು ಬೇಕು. ಸೊ ಆ ರೀತಿಯೊಳಗ್ ನಾವು ಒಂದೊಂದು ಫೂಟಿಗೆ 1 ಕಿಲೋ ಎರೆಹುಳುಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಅದ್ರ ಮೇಲೆ ಭತ್ತದ ಹುಲ್ಲು ಅಥವಾ ಗೋಣಿ ಚೀಲನ ಮುಚ್ಚಿಬಿಟ್ರೆ ಅವು ಸರಿಯಾಗಿ ಫೀಡ್ ಮಾಡ್ಕೊಂಡು ಒಳ್ಳೆ ಗೊಬ್ಬರ ಕೊಡುತ್ತೆ. ಬಹಳ ಜನ ನಾವು ಗಾರ್ಡನರ್ಸಿಗೆ ಕೊಟ್ಟಾಗ ಅವ್ರು ಇಲ್ಲ ಬಹಳ ಚಲೋ ಜಲ್ದಿ ಜರ್ಮಿನೇಟ್ ಆಗತೈತಿ ಮತ್ತೆ ಒಳ್ಳೆ ಫಲ ಕೊಡಾತೈತಿ ಅಂತ ಹೇಳ್ತಾರ. 2 ರೈತರಿಗೆ ಕೊಟ್ಟಿದೀವಿ ಸರ್ ನಾವು, ಅವ್ರು ಬಹಳ ಖುಷಿ ವ್ಯಕ್ತಪಡಿಸ್ಯಾರ. ಅದರಿಂದ ಏನಂದ್ರೆ ಸರ್, ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ ಎಲ್ಲರೂ ಹೊಳ್ಳಾಕತ್ತಾರ್ರಿ. ಯಾಕಂದ್ರ ಅದ ಸಸ್ಟೈನ್ ಆಗೋದು. ಈ ಕೆಮಿಕಲ್ ನಾವು ಹಾಕಿ ಎಷ್ಟಂತ ಬೆಳಿತೀವಿ, ಬೆಳೆದ್ರೂ ಒಂದಲ್ಲ ಒಂದಿನ ಅದು ಮಣ್ಣು ಸಾಯ್ತೈತಿ. ಸೊ ಆ ಮಣ್ಣನ್ನು ಉಳಿಸ್ಬೇಕನ್ನೋ ಕಾರಣಕ್ಕ ಆರ್ಗ್ಯಾನಿಕ್ ಮ್ಯಾಟರ್ ಮಣ್ಣೊಳಗ್ ಇರ್ಬೇಕು. ಆ ಒಂದ್ ವಿಷಯ ಒಳಗ್ ನಾವು ಇದನ್ನ ಯಾಕೆ ಮಾಡಬಾರ್ದು ಅಂತ, ಈಗ ನಮ್ದು ಹೋಮ್ ಸ್ಟೇ ಐತ್ರಿ, ಎಲೆಬಳ್ಳಿ ತೋಟ ಐತೆ, ಆಮೇಲೆ ಇದನ್ನೊಂದ್ ಮಾಡ್ಕೊಳತ್ತೀವಿ, ಕುರಿ ಸಾಕಿದೀವಿ, ಆಕಳ ಐತಿ. ಅಂದ್ರೆ ಇಲ್ಲಿ ಬರುವಂತ ಹೋಮ್ ಸ್ಟೇಗ್ ಬರುವಂತ ಗೆಸ್ಟ್ ಗಳಿಗೂ ಒಂದ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೊಲ ಅಂದ್ರೆ ಹೆಂಗಿರುತ್ತ, ಎಷ್ಟೋ ಜನ ಈಗಿಂದ ಜನರೇಷನ್ ಮಕ್ಳಿಗೆ ಹೊಲ ಅಂದ್ರೆ ಏನು, ಗಿಡ ಅಂದ್ರೆ ಏನು ಗೊತ್ತಿರಂಗಿಲ್ಲ. ಅಂತವ್ರಿಗೆ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ಬೋದು. ಸೊ 1 ನೈಟ್ ಸ್ಟೇ ಮಾಡ್ಕೊಂಡು ಅಥವಾ ಮಾರ್ನಿಂಗ್ ಒಳಗೆ ಇದೆಲ್ಲ ನೋಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಸರ್. ಗೆಸ್ಟ್ ಗಳೆಲ್ಲ ಆಲ್ ಓವರ್ ಇಂಡಿಯಾ ಬರ್ತಿದಾರೆ ಇವಾಗ. ಈಗ ಇಲ್ಲಿಯವ್ರ ಸ್ವಲ್ಪ ಇನ್ನೂ ಹೆಚ್ಚು ಗೊತ್ತಾಗ್ಬೇಕಾಗೈತಿ. ಈಗ ನಾವು ಮಾರ್ಕೆಟ್ ಒಳಗ್ ಸಿಗುವಂತ ತರಕಾರಿಗಳು ಅಂದ್ರೆ ಆರ್ಗ್ಯಾನಿಕ್ ಆಗಿ ಬೆಳೆದಾರೋ ಅಥವಾ ಹೆಂಗ್ ಕೆಮಿಕಲ್ಸ್ ಹಾಕಿ ಬೆಳೆದಾರೋ ಗೊತ್ತಿರಂಗಿಲ್ಲ. ಆದ್ರೆ ನಾವೀಗ ಹೊಸದಾಗ ಒಂದ್ ಇನಿಷಿಯೇಟಿವ್ ತಗೊಂಡೇವಿ. ಆರ್ಗ್ಯಾನಿಕ್ ಆಗಿ ನೀವು ನೋಡ್ತಿರ್ಬೋದು, ಕಪ್ ಏನೈತಿ ಅದು ಎರೆಹುಳು ಗೊಬ್ಬರ. ಮತ್ತೆ ಇನ್ನೂ ಹಲವಾರು ರೀತಿಯಾದಂತಹ ಟ್ರೈಕೋಡರ್ಮಾ ಈ ತರದ ಒಂದು ಸಾವಯವ ಪದಾರ್ಥಗಳನ್ನ ಯೂಸ್ ಮಾಡಿ ನಾವು ಕಾಯಿಪಲ್ಲೆ ಬೆಳ್ಯಾಕತ್ತೀವಿ. ಇದರಿಂದ ನಾವು ಬಂದಂತ ಗೆಸ್ಟಿಗೆ ನಾವು ಊಟ ಕೊಡ್ಬೇಕು ಅನ್ನುವಂಥದ್ದು ನಮ್ದೊಂದು ಪ್ಲಾನ್ ಐತಿ. ಅದ ಇನಿಷಿಯಲ್ ಸ್ಟೇಜ್ನ ನಾವೀಗ ಹಾಕಿದೀವಿ. ಇನ್ನೊಂದ್ 2-3 ತಿಂಗಳಿಂದ ನಾವು ರೊಟೇಷನ್ ಇದ್ರೊಳಗಡೆ ಮಾಡ್ಬೇಕಂತ ಆಸೆ ಐತಿ. ಇಲ್ಲಿ ಬರೋರೆಲ್ಲರೂ ಆರ್ಗ್ಯಾನಿಕ್ ಫುಡ್ ತಿನ್ಲಿ ಅನ್ನೋದು ನಮ್ಮ ಆಸೆ. ಸೊ ವೀಕ್ಷಕರೇ, ಸೊ ಇವತ್ತಿನ ದಿನ ನಾವು ಹಾವೇರಿ ಜಿಲ್ಲೆ ಶಿಗ್ಗಾಂವಿ ತಾಲೂಕಿನ ಒಂದು ಶಾಡಂಬಿ ಗ್ರಾಮದ ಹತ್ರ ಇರ್ತಕ್ಕಂಥ ಮೆಡ್ಕಾಟ್ ಹೋಮ್ ಸ್ಟೇಗೆ ಬಂದಿದ್ವಿ. ಸೊ ಇಲ್ಲಿ ಅವ್ರ ಮೂಲಕನೇ ತಿಳ್ಕೊಂಡ್ವಿ ಇಲ್ಲಿ ಯಾವ್ಯಾವ ರೀತಿ ಫೆಸಿಲಿಟಿ ಇದೆ ಅನ್ನೋದನ್ನ. ಸೊ ಇಲ್ಲಿ ನಾವು ವಿಡಿಯೋದಲ್ಲಿ ತೋರಿಸಿದ ಹಾಗೆ 2 BHK ಹೌಸ್ ಇದೆ. ಅಲ್ಲಿ 15 ಜನರವರೆಗೂ ಸ್ಟೇ ಮಾಡ್ಬೋದು. ಅದೇ ರೀತಿಯಾಗಿ ಸಾಯಂಕಾಲ ಫೈರ್ ಕ್ಯಾಂಪ್ ವ್ಯವಸ್ಥೆ ಇರುತ್ತೆ. ಅದೇ ರೀತಿ ಸ್ವಿಮ್ಮಿಂಗ್ ಪೂಲ್ ಇದೆ. ಅದೇ ರೀತಿಯಾಗಿ ಫಾರ್ಮ್ ಎಕ್ಸ್ಪೀರಿಯನ್ಸ್ ಸಹ ಮಾಡ್ಬೋದು. ಇಲ್ಲಿ ತೋಟದ ಒಂದು ವಾತಾವರಣ ಇರೋದ್ರಿಂದ ಮಾವಿನ ತೋಟ ಇದೆ, ಎಲೆಬಳ್ಳಿ ತೋಟ ಇದೆ, ಮತ್ತೆ ಎರೆಹುಳು ಗೊಬ್ಬರವನ್ನ ಮಾಡ್ತಾ ಇದ್ದಾರೆ. ಸೊ ಯಾರಿಗಾದ್ರೂ ಕೃಷಿ ಬಗ್ಗೆ ಆಸಕ್ತಿ ಇತ್ತು ಅಂತಂದ್ರೆ ಅವರು ಇಲ್ಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಒಂಥರ ಫ್ಯಾಮಿಲಿ ಅಥವಾ ಫ್ರೆಂಡ್ಸು ಬಂದು ಸ್ಟೇ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಒಂದು ಒಳ್ಳೆ ಒಂದು ವಾತಾವರಣ. ಸೊ ಯಾರಿಗಾದ್ರೂ ಇವರ ಒಂದು ಹೋಮ್ ಸ್ಟೇಗೆ ಬಂದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತಂದ್ರೆ ಅವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅದೇ ರೀತಿಯಾಗಿ ಟೈಟಲ್ ಅಲ್ಲಿ ಹಾಕಿರ್ತೇನೆ. ನೀವು ಅವರನ್ನ ಸಂಪರ್ಕ ಮಾಡಿ ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ KrushiRushi.in ವೆಬ್ಸೈಟ್ಗೆ ಭೇಟಿ ಕೊಡಿ. ಧನ್ಯವಾದಗಳು.